ಯಜಮಾನರು ಆಫೀಸಿಂದ ಬಂದಾಗ, ಮಕ್ಕಳು ಸ್ಕೂಲಿಂದ ಬಂದಾಗ ನುಗ್ಗೆ ಸೊಪ್ಪು ಹಾಕಿ ಪಕೋಡ ಮಾಡಿ ಒಂದು ಗ್ಲಾಸ್ ಬಿಸಿ ಬಿಸಿ ಕಾಫಿ ಮಾಡಿಕೊಟ್ರೆ ತಿಂತಾಯಿದ್ರೆ ಒನ್ ಮೋರ್ ಅನ್ಬೇಕು ನಿಮ್ಮ ಮಕ್ಕಳು, ನಿಮ್ಮ ಯಜಮಾನರು ಎಲ್ಲರೂ. ಆ ಥರ ಸೂಪರಾಗಿದೆ ಅನ್ಬೇಕು. ಮಾಡಿಕೊಡೋ ತಿಂಡಿಲೇ ಹೆಂಡ್ತಿದಿರು ಇಷ್ಟ ಆಗೋದು ಗಂಡಿರಿಗೆ ನೆನ್ಪಿಟ್ಕೊಳ್ಳಿ ಲೇಡೀಸ್. ಎಲ್ಲರಿಗೂ ಹೇಳ್ತಾಯಿದ್ದೀನಿ, ಫ್ರೆಂಡ್ಸ್ಗೆಲ್ಲ. ಮಳೆ ಹೋಯ್ತಾ ಇದೆ, ಚಳಿಗೆ ನುಗ್ಗೆ ಸೊಪ್ಪು ಪಕೋಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಎಲ್ಲ ನುಗ್ಗೆ ಸೊಪ್ಪು ಹಾಕಿ ಬೋಂಡ ಮಾಡ್ತಾರೆ. ನಾನು ನುಗ್ಗೆ ಸೊಪ್ಪು ಹಾಕಿ ಪಕೋಡ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಈರುಳ್ಳಿ ಹಿಂಗೆ ಉದ್ದುದಕ್ಕೆ ಹಚ್ಕೋಬೇಕು, ಹಿಂಗೆ ಹಸಿಮೆಣ್ಸಿಗೆ ಹಚ್ಕೋಬೇಕು ಆಯಿತಾ. ಸುಮ್ಮನೆ ಟೇಸ್ಟ್ಗೋಸ್ಕರ. ಈಗ ಏನೋ ಬೇಜಾರಾಯಿತು, ಈ ಬೋಂಡ ಪಂಡ ಅದು ಇದು ಅಂದರೆ ತಿನ್ನಲ್ರು ಮಕ್ಕಳು. ಪಕೋಡ ಮಾಡಿದ್ದೀನಿ ತಿಂತಾರೆ. ನುಗ್ಗೆ ಸೊಪ್ಪಿಗೆ ಎಲ್ದಕ್ಕೆ ತುಂಬ ಒಳ್ಳೆಯದು. ನುಗ್ಗೆ ಸೊಪ್ಪಲ್ಲಿ ಎಲ್ಲೂ ಸಿಗೋಲ್ಲ ಆಯಿತಾ. ಅದಕ್ಕೋಸ್ಕರ ಇದು ಉಪ್ಪು ಸಾರಲ್ಲಿ ತಿನ್ನಲ್ರು. ಅದಕ್ಕೋಸ್ಕರ ನೀವೇನು ಮಾಡಬೇಕು, ಈ ಥರ ಬೋಂಡ ಮಾಡಿ ಪಕೋಡ ಮಾಡಿ ಮಕ್ಳಿಗೆ ಕೊಡಬೇಕು. ಪಕೋಡ ಅಂತ ತಿಂತಾರೆ ಚೆನ್ನಾಗಿ ಇಷ್ಟಪಟ್ಟು. ಅದಕ್ಕೆ ನುಗ್ಗೆ ಸೊಪ್ಪು ಹಾಕಿ ಪಕೋಡ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಅದ್ರ ಜೊತೆ ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಹಾಕೋಣ, ಟೇಸ್ಟ್ ಚೆನ್ನಾಗಿ ಗಮ್ಮನ್ನುತ್ತೆ. ಸ್ವಲ್ಪನೇ ಹಾಕೋಬೇಕು, ಯಾಕೆಂದರೆ ನುಗ್ಗೆ ಸೊಪ್ಪು ಹಾಕೋದ್ರಿಂದ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕ್ಬಾರ್ದು, ಅದೇ ಸ್ಮೆಲ್ ಬರ್ತದೆ. ನಾನು ಮರದಲ್ಲಿ ಕಿತ್ಕೊಂಡು ಒಂದು ಇಡೀ ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಹಸಿ ನುಗ್ಗೆ ಸೊಪ್ಪು ಫ್ರೆಶ್ ಆಗಿದೆ, ಹಿಂಗೆ ತರ್ಕೊಂಡು ಹಿಂಗೆ ಹಾಕ್ಕೊಂಡು ಹಿಂಗೆ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪು ಎಲ್ಲ ಮೊಟ್ಟೆ ಹುರಿದು ಅದು ಇದು ಮಾಡ್ಕೊ ತಿಂತಾರೆ. ನಿಮ್ಮ ಸಿಟಿಗಳಲ್ಲಿ ಮಕ್ಕಳುಗಳು ತಿನ್ನೋದು ಪಲ್ಯ ಗಿಲ್ಲೆ ಮಾಡೋದೆ, ಅದಕ್ಕೆ ನಾವು ಹಿಂಗೆ ಮಾಡೋದು. ಈಗ ನುಗ್ಗೆ ಸೊಪ್ಪು ಹಾಕಿದ್ದೀನಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ, ಈರುಳ್ಳಿ ಹಸಿಮೆಣ್ಸಿಗೆ ಹಾಕಿದ್ದೀನಿ. ಇದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ನುಗ್ಗೆ ಸೊಪ್ಪಿಗೆ ಜಾಸ್ತಿ ಉಪ್ಪು ಹಾಕ್ಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು. ಇಷ್ಟು ಹಾಕ್ಕೊಂಡು ಆಮೇಲೆ ಸಪ್ಪೆದ್ರೆ ಹಾಕೋ. ನನ್ನ ಕೈ ಜಾಸ್ತಿ ಹಾಕ್ಕೊಂಬಿಟ್ಟೆ, ಏನು ಅಂದ್ಕೊಂಬೇಡಿ. ಈ ಕಡಲೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೊಬಾರ್ದು, ಒಂದು ಇಡೀ ಹಾಕ್ಕೋಬೇಕು. ಒಂದು ಇಡೀ ಕಡಲೆ ಹಿಟ್ಟು ಸಾಕು. ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಸಾಕಿಷ್ಟೇ ಅಕ್ಕಿ ಹಿಟ್ಟು. ಇದನ್ನ ಒಂದು ಸತಿ ಒಂಚೂರು ಸೋಡಾ ಹಾಕೋತೀನಿ. ಜಾಸ್ತಿ ಹಾಕ್ಬೇಡಿ, ಎಣ್ಣೆ ಜಾಸ್ತಿ ಹಿಡಿತದೆ. ಇಷ್ಟೇ ಹಾಕ್ಕೋಬೇಕು. ಇದೊಂದು ಸತಿ ಹಿಂಗೆ ಮಿಕ್ಸ್ ಮಾಡ್ಕೋಬೇಕು ಹಿಂಗೆ ಚೆನ್ನಾಗಿ. ಒಂಚೂರು ಜಾಸ್ತಿ ನೀರು ಹಾಕೋಬೇಡಿ, ಒಂದು ಸ್ವಲ್ಪ ನೀರು ಹಾಕೋಬೇಕು. ನೋಡಿ ಅದಕ್ಕೆ ಕಲಿಸ್ಕೋಬೇಕು. ನೋಡಿ ಅದಕ್ಕೆ ಕಲಿಸ್ಕೊಂಡು ಸುಮ್ಮನೆ ಹಿಂಗೆ ಪಕೋಡ ಥರ ಹಿಂಗೆ ಹಾಕ್ಬೇಕು. ಹಿಂಗೆ ಈರುಳ್ಳಿ ಜಾಸ್ತಿ ಇರಬೇಕು. ಇದಕ್ಕೆ ಚೂರು ನುಗ್ಗೆ ಸೊಪ್ಪು ಟೇಸ್ಟ್ಗೋಸ್ಕರ ಹಾಕಿದ್ದೀನಿ ಅಷ್ಟೇ. ಜಾಸ್ತಿ ನೀರು ಹಾಕ್ಕೊಂಡು ಈರುಳ್ಳಿ ಅಲ್ವಾ ಜಾಸ್ತಿ ನೀರು ಬಿಟ್ಕೋತದೆ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಕಲಿಸ್ಬಿಟ್ಟು ಹಾಕೋ ಬನ್ನಿ. ನುಗ್ಗೆ ಸೊಪ್ಪು ಪಕೋಡ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕಾದಿದೆ, ನುಗ್ಗೆ ಸೊಪ್ಪು ಪಕೋಡ ಹಾಕ್ತಾಯಿದ್ದೀನಿ. ಏನಿವ ಆಂಟಿ ಬೋಂಡ ಥರ ಅಂದ್ಬಿಟ್ಟು ಹಿಂಗೆ ಅಂದ್ಬೇಡಿ. ಉದ್ದುದ್ದಕ್ಕೆ ಈರುಳ್ಳಿ ಎಲ್ಲ ಹಚ್ಚಿ ಅಕ್ಕಿ ಹಿಟ್ಟು ಹಾಕಿದ್ದಕ್ಕೆ ಇದು ಪಕೋಡ. ಅದು ಅಕ್ಕಿ ಹಿಟ್ಟು ಹಾಕ್ತೀರಾ, ಉದ್ದಕ್ಕೆ ಹಚ್ತೀರ, ಸಣ್ಣಗೆ ಹಚ್ಕೊಂಡು ಕೊತ್ತಂಬರಿ ಸೊಪ್ಪು ಇಲ್ಲ ಸಬ್ಬಕ್ಕಿ ಸೊಪ್ಪು ಹಾಕಿದ್ರೆ ಬೋಂಡ. ನುಗ್ಗೆ ಸೊಪ್ಪಿನ ಪಕೋಡ ಡಿಫ್ರೆಂಟು. ಹಿಂಗಿರ್ಬೇಕು ಪಕೋಡ ಅಂದರೆ. ಬೋಂಡ ಅಂದರೆ ಉಂಡು ಉಂಡೆ ಹಂಗೆ ಗುಂಡಕ್ಕೆ ನನ್ನಂಗಿರುತ್ತೆ. ಇದು ಪಕೋಡ ಅಂದರೆ ನೋಡಿ ಹಿಂಗಿರುತ್ತೆ, ನಳ್ಳಿ ಕಾಲಿದ್ದಂಗೆ. ಹಿಂಗೆ ಹಾಕೋಬೇಕು ಈರುಳ್ಳಿ ಕುಯ್ಕೊಂಡು. ನುಗ್ಗೆ ಸೊಪ್ಪು ಪಕೋಡ ಯಾವ ಥರ ಮಾಡ್ಕೊ ತಿಂದಿದ್ದೀರಾ, ಮಾಡ್ಕೊತೀನಿ ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಅವಾಗ ನೀವೇ ಹೇಳ್ತೀರ. ಯಾರೋ ಸಡನ್ನಾಗಿ ಮನೆಗೆ ನೆಂಟರು ಬಂದರು, ಅಯ್ಯೋ ಸಬ್ಸಿಗೆ ಸೊಪ್ಪೇ ಬೇಕು, ಕೊತ್ತಂಬರಿ ಸೊಪ್ಪೇ ಬೇಕು ಅಂತ ಏನು ಅನ್ಬೇಡ್ರಿ. ಸೊಪ್ಪಿನ ರೇಟೆಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಮಳೆಗಾಲ ಶುರುವಾಯಿತು, ಸಬ್ಸಿಗೆ ಸೊಪ್ಪೆಲ್ಲ ರೇಟ್ ಜಾಸ್ತಿ. ಈ ಥರ ಒಂದು 2 ಕಡ್ಡಿ ಅಲ್ಲಿ ಯಾರು ಮನೆ ಮುಂಚೆ ಹಾಕಿರ್ತಾರೆ. 2 ಕಡ್ಡಿ ಔಷಧಿ ಬೇಕು ಅಂತ 2 ಕಡ್ಡಿ 2 ರಪ್ಪ ಮುರ್ಕೊಂಡು ಕಿತ್ಕೊ ಬನ್ನಿ. ಒಂದು 2 ಈರುಳ್ಳಿ ಕಟ್ ಮಾಡಿ, ಒಂದು 2 ಹಸಿಮೆಣ್ಸಿಕಾಯಿ ಕಟ್ ಮಾಡಿ ಹಾಕೊಂಡು ಕಲಿಸ್ಬಿಟ್ಟು ಪಕೋಡ ಮಾಡ್ಕೊಂಡು ಬಿಸಿ ಬಿಸಿಯಾಗೆ ಒಂದು ಸೊಪ್ಪು ಸಾರು, ಒಂದು ಮಸಪ್ಪು ಏನಾರು ಇರುತ್ತೆ, ನೆಂಚ್ಕೊಳ್ಳೋಕೆ ಏನೂ ಇರೋಲ್ಲ. ಇಲ್ಲ ಟೀಗೆ ಕಾಯಿಸ್ಬಿಟ್ಟು ಹಿಂಗೆ ಸೊಪ್ಪು ಪಕೋಡ ಮಾಡ್ಕೊಂಡು ತಿಂದರೆ ಮಕ್ಕಳು ಗಂಡ ಹೆಂಡತಿ ಎಲ್ಲ ಕೂತ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮಗೆ ಸಿಟಿಯವ್ರಿಗೆ ಇವೆಲ್ಲ ಗೊತ್ತಿರಲ್ಲ. ಅಂಗಡಿಗೆ ಹೋಗೋದು 10 ರೂಪಾಯಿ ಕೊಡೋದು, ತಂದು ತಿನ್ನೋದು, ಚಟ್ನಿ ಕೊಡ್ತಾನೆ ಜೊತೆಗೆ ಅಂತ. ನೀವು ಮಾಡ್ಕೊಳ್ಳಿ ಪುದೀನ ಸೊಪ್ಪಿನ ಚಟ್ನಿ ಮನೇಲಿ. ಜಾಸ್ತಿ ಸೀಸದು ಬೇಡ, ಸಾಕು ಇಷ್ಟ ಚೆನ್ನಾಗಿದೆ. ಈಗ ಅದು ತೆಳ್ಳಗಿರೋದಕ್ಕೆ ಒಳಗೆ ಹಿಟ್ಟೆಲ್ಲ ಏನಿರಲ್ಲ, ಚೆನ್ನಾಗಿ ಬೆಂದಿರ್ತದೆ. ತೆಗೆದುಬಿಡೋಣ ಈಗ. ಇಷ್ಟಿದ್ರೆ ಸಾಕು. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಹಸಿರಿಗೆ ಕೆಂಪಕ್ಕೆ ಎಷ್ಟು ಚೆನ್ನಾಗಿದೆ. ಅಂಬೇನಾಡಿನ ಕೈರುಚಿಯ ಲಕ್ಷ್ಮಮ್ಮ ನುಗ್ಗೆ ಸೊಪ್ಪಿನ ಪಕೋಡ ರೆಡಿಯಾಗಿದೆ, ತಿನ್ನೋಡಿ.